ಮಾಡಿ ಕಂಗ್ರ್ಯಾಚುಲೇಟ್ ಮಾಡಿದ್ದೀನಿ. ಇದಿಷ್ಟು ರಮ್ಯಾ ಅವರ ವಿಷಯ. ನನ್ನ ಪ್ರಕಾರ ಇಡೀ ಕರ್ನಾಟಕ ರಾಜ್ಯದ ಒಂದು ಏನು ರಾಜಕಾರಣದ ಇತಿಹಾಸ ಇದೆ, ಆ ಇತಿಹಾಸದಲ್ಲಿ ಒಂದು ಅಚ್ಚುಳಿಯುವಂಥ ಒಂದು ದಿನ ಇವತ್ತು. ಯಾಕಂದರೆ ಒಂದು ಪ್ರಯತ್ನಕ್ಕೆ, ಪರಿಶ್ರಮಕ್ಕೆ, ಪಕ್ಷನಿಷ್ಠೆಗೆ ಸಿಕ್ಕಿರುವಂಥ ಪ್ರತಿಫಲ ಅಂತಲೇ ಹೇಳ್ಬೋದು. ಇವತ್ತು ಡಿ ಕೆ ಶಿವಕುಮಾರ್ ಸರ್ ಅವರು ಏನು ಮುಖ್ಯಮಂತ್ರಿಗಳಾಗಿ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ವೈಯಕ್ತಿಕವಾಗಿ ಅವರು ನನ್ನ ಮಾರ್ಗದರ್ಶಕರು. ಇವತ್ತು ನಾನೇನಾದರೂ ರಾಜಕಾರಣದಲ್ಲಿ ಗುರುತಿಸ್ಕೊಂಡಿದ್ದೀನಿ, ರಾಜಕಾರಣದಲ್ಲಿ ಕೆಲಸ ಮಾಡ್ತಿದ್ದೀನಿ, ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ನೀಡುವಂಥ ಪ್ರಯತ್ನ ಮಾಡ್ತಿದ್ದೀನಿ ಅಂದರೆ ಅದಕ್ಕೆ ಪ್ರಮುಖವಾಗಿ ಕಾರಣ ಆಗಿರುವಂಥದ್ದು ಡಿ ಕೆ ಶಿವಕುಮಾರ್ ಸರ್ ಅವರು. ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಹಾಗೆ ಏನು 3 ವರ್ಷಗಳಿಂದಲೂ ಕರ್ನಾಟಕ ರಾಜ್ಯದಲ್ಲಿ ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ಜನಪರವಾದಂಥ ಆಡಳಿತವನ್ನು ನಡೆಸ್ಕೊಂಡು ಬಂದಿದೆ, ಗ್ಯಾರಂಟಿ ಯೋಜನೆಗಳನ್ನು ನೀಡಿದೆ. ಸೊ ಇವೆಲ್ಲವನ್ನೂ ಕೂಡ ಮುಂದುವರಿಸ್ಕೊಳ್ತಾ ಮತ್ತಷ್ಟು ಯೋಜನೆಗಳನ್ನು ಏನು ನಮ್ಮ ಸರ್ ಅವರು ಇಟ್ಕೊಂಡಿದ್ದಾರೆ ಅದೆಲ್ಲವೂ ಕೂಡ ಸಾಕಾರ ಆಗೊಳ್ಳಿ ಅಂತ ನಾನು ಆಶಿಸ್ತೇನೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ, ನೀವು ತುಂಬಾ ಹೀಟಲ್ಲಿ ಇಟ್ಟಂತದ್ದು ಮುಖ್ಯಮಂತ್ರಿ ಆಗ್ಬೇಕನ್ನುವಂತ ವಿಚಾರವನ್ನ ಹೇಳಿ ಸರ್. ಮಾತ್ರ ಅಲ್ಲ, ಸಾಕಷ್ಟು ಲಕ್ಷಾಂತರ ಅಭಿಮಾನಿಗಳು, ಕಾರ್ಯಕರ್ತರು, ಮುಖಂಡರುಗಳು ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರ ಹೋರಾಟಕ್ಕೆ ಪ್ರತಿಫಲ ಸಿಗಬೇಕು. ಪಕ್ಷಕ್ಕೆ ಸಾಕಷ್ಟು ಹೋರಾಟವನ್ನು ಸಂಘಟನೆಗೋಸ್ಕರ ಮಾಡಿದ್ದಾರೆ. ಅನೇಕ ರೀತಿಯಲ್ಲಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಮುಂದೊಂದು ಸಲ ಕೊಡ್ತಾರೆ ಅಂತ ಹೇಳಿ ಅನೇಕ ಜನ ನಿರೀಕ್ಷೆನ ಇಟ್ಟಿದ್ದರು. ಆ ಒಂದು ದೃಷ್ಟಿಯಲ್ಲಿ ಇವತ್ತು ಭಗವಂತ ಅವರಿಗೆ ಒಂದು ಅವಕಾಶ ಕೊಟ್ಟಿದ್ದಾನೆ. ನಮ್ಮ ಬೇಡಿಕೆ ಏನು ಅಂತ ಹೇಳಿದ್ರೆ ಎಲ್ಲರನ್ನೂ ಜೊತೆ ಕರ್ಕೊಂಡು ಅವರು ಒಳ್ಳೆ ಕೆಲಸ ಮಾಡಲಿರೋದು ನಮ್ಮ ಆಸೆ. ಥ್ಯಾಂಕ್ ಯು ಸರ್. ಒಳ್ಳೇದಾಗಬೇಕು, ಜನತೆ ಭಾಳ ನಿರೀಕ್ಷೆ ಇದೆ, ಅದನ್ನು ಈಡೇರಿಸ್ತಾರೆ. ಸಾಹೇಬರು ಸಂಘಟನೆಯಿಂದ ಮೇಲೆ ಬಂದವರು ಈ ಜವಾಬ್ದಾರಿನ ಯಶಸ್ವಿಯಾಗಿ ನಿರ್ವಹಿಸ್ತಾರೆ. ಅವ್ರು ಒಳ್ಳೇದಾಗಿ ವಿಶ್ ಮಾಡ್ತಾರೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಸೆಲೆಬ್ರೇಟ್ ಮಾಡಿ ಕಂಗ್ರ್ಯಾಚುಲೇಟ್ ಮಾಡಿದ್ದೀನಿ. ಇದಿಷ್ಟು ರಮ್ಯಾ ಅವರ ವಿಷಯ. ನನ್ನ ಪ್ರಕಾರ ಇಡೀ ಕರ್ನಾಟಕ ರಾಜ್ಯದ ಒಂದು ಏನು ರಾಜಕಾರಣದ ಇತಿಹಾಸ ಇದೆ, ಆ ಇತಿಹಾಸದಲ್ಲಿ ಒಂದು ಅಚ್ಚುಳಿಯುವಂಥ ಒಂದು ದಿನ ಇವತ್ತು. ಯಾಕಂದರೆ ಒಂದು ಪ್ರಯತ್ನಕ್ಕೆ, ಪರಿಶ್ರಮಕ್ಕೆ, ಪಕ್ಷನಿಷ್ಠೆಗೆ ಸಿಕ್ಕಿರುವಂಥ ಪ್ರತಿಫಲ ಅಂತಲೇ ಹೇಳ್ಬೋದು. ಇವತ್ತು ಡಿ ಕೆ ಶಿವಕುಮಾರ್ ಸರ್ ಅವರು ಏನು ಮುಖ್ಯಮಂತ್ರಿಗಳಾಗಿ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ವೈಯಕ್ತಿಕವಾಗಿ ಅವರು ನನ್ನ ಮಾರ್ಗದರ್ಶಕರು. ಇವತ್ತು ನಾನೇನಾದರೂ ರಾಜಕಾರಣದಲ್ಲಿ ಗುರುತಿಸ್ಕೊಂಡಿದ್ದೀನಿ, ರಾಜಕಾರಣದಲ್ಲಿ ಕೆಲಸ ಮಾಡ್ತಿದ್ದೀನಿ, ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ನೀಡುವಂಥ ಪ್ರಯತ್ನ ಮಾಡ್ತಿದ್ದೀನಿ ಅಂದರೆ ಅದಕ್ಕೆ ಪ್ರಮುಖವಾಗಿ ಕಾರಣ ಆಗಿರುವಂಥದ್ದು ಡಿ ಕೆ ಶಿವಕುಮಾರ್ ಸರ್ ಅವರು. ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಹಾಗೆ ಏನು 3 ವರ್ಷಗಳಿಂದಲೂ ಕರ್ನಾಟಕ ರಾಜ್ಯದಲ್ಲಿ ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ಜನಪರವಾದಂಥ ಆಡಳಿತವನ್ನು ನಡೆಸ್ಕೊಂಡು ಬಂದಿದೆ, ಗ್ಯಾರಂಟಿ ಯೋಜನೆಗಳನ್ನು ನೀಡಿದೆ. ಸೊ ಇವೆಲ್ಲವನ್ನೂ ಕೂಡ ಮುಂದುವರಿಸ್ಕೊಳ್ತಾ ಮತ್ತಷ್ಟು ಯೋಜನೆಗಳನ್ನು ಏನು ನಮ್ಮ ಸರ್ ಅವರು ಇಟ್ಕೊಂಡಿದ್ದಾರೆ ಅದೆಲ್ಲವೂ ಕೂಡ ಸಾಕಾರ ಆಗೊಳ್ಳಿ ಅಂತ ನಾನು ಆಶಿಸ್ತೇನೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ, ನೀವು ತುಂಬಾ ಹೀಟಲ್ಲಿ ಇಟ್ಟಂತದ್ದು ಮುಖ್ಯಮಂತ್ರಿ ಆಗ್ಬೇಕನ್ನುವಂತ ವಿಚಾರವನ್ನ ಹೇಳಿ ಸರ್. ಮಾತ್ರ ಅಲ್ಲ, ಸಾಕಷ್ಟು ಲಕ್ಷಾಂತರ ಅಭಿಮಾನಿಗಳು